ಬಂದೆ. ಎಂದೆಂದ ನೋಡಿದರಂದ ಮುತ್ತುರಗಳಿಟ್ಟು ಕಟ್ಟಲ್ಪಟ್ಟ ಕಂಬಗಳ ಸೊಡಗು ದೃಷ್ಟಿ ಬೀರಿಗಡೆ ಚಿತ್ತ ಚೌಚಲ್ಯಗೊಳಿಸುವ ಭಾವನೆಗಳ ಮಧುರ ಮಿಲನ ಎಷ್ಟೆಷ್ಟು ಅದ್ಭುತವಾಗಿ ಕಾಣುತ್ತಿರುವುದಲ್ಲ ಈ ಮಾಧವನರ ಮನೆ. ಇದೇನು ಇಂದ್ರನ ಅಮರಾವತಿಯೋ ಅಥವಾ ಮಯದಿಂದ ನಿರ್ಮಿತವಾಗಿರುವ ಅದ್ಭುತ ಕಲಾಕೃತಿಯೋ? ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಅದಾವ ಶಿಲ್ಪಿಯ ಕೈ ಕಲಾ ಚಾತುರ್ಯ. ಕಸ್ತೂರಿ ಕತ್ತಳಿಗರ ಕೆಳಚಳಕದಿಂದ ಕೆತ್ತಲ್ಪಟ್ಟ ನವರವರ ಖಚಿತವಾದ ಬಗೆಯ ಗುಡಿಗೋಪುರಗಳು, ನಕ್ಷತ್ರಗಳಿರುವ ದೀಪಾಲಂಕಾರಗಳು, ರಥೀಮನ್ಮಥರನ್ನೇ ನಾಚಿಸುವಂತಹ ಚಿತ್ರ ವಿಚಿತ್ರ ಗುಡಿಗೋಪುರಗಳು, ಚಿತ್ರಪಟಗಳು ಎಷ್ಟೊಂದು ಅದ್ಭುತವಾಗಿ ಕಾಣುತ್ತಿರುವುದಲ್ಲ ಈ ಮಾಧವನ ಶಯನಾಗೃಹ. ಈ ಮಾಧವನ ಶಯನಾಗೃಹದಲ್ಲಿ ರಂಭೆ, ಊರ್ವಶಿ, ತಿಲೋತ್ತಮೆ ಮತ್ತು ಮೇನಕೆಯರನ್ನು ಮನಮೆತ್ತಿಸುವಂತೆ ಸಿದ್ಧಗೊಂಡಿರುವ ಈ ಶಯನಾಗೃಹವು ನನ್ನ ಮನಸ್ಸಿನ ಶರೀರವನ್ನೇ ಹೊಕ್ಕು ನನ್ನ ಸಾಮ್ರಾಜ್ಯದ ವೈಭವದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಓ ಶಿಲಾಬಾಲಿಕೆಯರು, ಶ್ರೀಕೃಷ್ಣನ ಮನೆಯ ದ್ವಾರಪಾಲುಗಳಲ್ಲಿ ಶಿಲಾಬಾಲಿಕೆಯರು. ಈ ಶಿಲಾಬಾಲಿಕೆಯರು
ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಈ ಸುಪ್ತ ಶರೀರವನ್ನೇ ಬಡಿದಬ್ಬಿಸುವ ಈ ವರಾಂಗನೆಯರ ಕೊಡೆಗೊಡವಿನ ಕುಡಿ ನೋಟದ ವೈಖರಿ ಈ ಛಲದ ಮೊದಲ ಕೌರವೇಶ್ವರನ ಅಂತರಾತ್ಮದಲ್ಲಿ ವಿಚಿತ್ರ ಬಯಕೆಗಳನ್ನು ಕಾರಂಜಿಯಂತೆ ಚಿಮ್ಮುತ್ತಿರುವ ಬಲ್ಲ ಒಯ್ಯಾರೆ ಈ ಶಿಲಾಬಾಲಿಕೆಯರಲ್ಲಿ ಬಳ್ಳಿಯಂತೆ ಬಳುಕುವ ನಡುವು ಮಿಂಚಿನಂತೆ ಒಳೆಯುವ ನಯನಗಳು ಸಂಪಿಗೆ ಎಸಳಿನಂತಹ ನಾಸಿಕ ತೊಂಡೆ ಹೆಣ್ಣಿನಂತಹ ಅಗರಗಳು ಈ ಸೌಂದರ್ಯವತಿಯರನ್ನು ನೋಡುತ್ತಿದ್ದರೆ ಈ ಚಲನಂತಮನ್ನ ಕೌರವೇಶ್ವರನ ಅಂತರಾತ್ಮದಲ್ಲಿ ನಾನೇ ಏಕೆ ಒಮ್ಮೆ ಬಿಗಿದಪ್ಪಬಾರದು ಎನಿಸುತ್ತಿದೆಯಲ್ಲ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವೈರ ದುರ್ಯೋಧನ, ಸ್ವಾಗತ 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 ಗುರುನಂದನ, ಗುರುನಂದನ ಗೌರವೇಶ್ವರ. ಇದೇ ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿದೆಯಲ್ಲ, ಇದೇ ನನಗೆ ಭ್ರಮೆಯೋ ಇಲ್ಲ ಈ ಕೃಷ್ಣನ ಮಾಯೆಯೋ? ಹೌದು ಹೌದು, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ನಿನ್ನ ಮಾಯಾಗಾರದ ಶೇನಾಗೃಹಕ್ಕೆ ಬೆಚ್ಚಿ ಬೆರಗಾಗುವನಲ್ಲ ಈ ಛಲದಂಕವಲ್ಲ ಕೌರವೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರಿಯ ಕುವರ, ಗಾಂಧಾರಿಯ ಗರ್ಭ ಸಂಖ್ಯಾತ, ಶತ್ರುಧ್ವಂಸ ಧುರೀಣ, ಈ ಛಲದಂಕಮಲ್ಲ ಕೌರವೇಶ್ವರನ ಅರಮನೆಯ ವೈಭವಕ್ಕಿಂತಲೂ ಈ ಕೃಷ್ಣನ ಶಯನಾಗಾರದ ಅರಮನೆಯ ವೈಭವವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸತ್ಯಕ್ಕೆ ರಾಜ, ಎಲ್ಲಿ ನಿನ್ನ ಕೃಷ್ಣನೋ? ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು, ಇನ್ನೇನು ಎಚ್ಚರಗೊಳ್ಳುವರು. ಏನೋ ಕೃಷ್ಣನು ಇನ್ನೂ ನಿದ್ರಿಸುತ್ತಿರುವನೆ? ಈ ಛಲದಂಕಮಲ್ಲ ಕೌರವೇಶ್ವರ ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದಿದ್ದರೂ ಸಹ ನಿನ್ನ ಕೃಷ್ಣನ ನಿದ್ರೆಯು ಇನ್ನೂ ಮುಗಿದಿಲ್ಲವೇ? ಸಾಧ್ಯಕ್ಕೆ ಇರಲಿ, ಕೃಷ್ಣನು ಇನ್ನು ನಿದ್ರಿಸುತ್ತಲೇ ಇರಲಿ. ಅವನು ಎಚ್ಚರವಾಗುವವರೆಗೂ ಇಲ್ಲೇ ಇದ್ದು ನನ್ನ ಕಾರ್ಯವನ್ನು ಮುಗಿಸಿಕೊಂಡೇ ಹೋಗುತ್ತೇನೆ. ಒಂದು ಮಾತಿದೆ ಸಾತ್ಯಕಿ. ಅದೇನ್ ಹೇಳು ಗುರುರಾಜ. ಸಾತ್ಯಕಿ, ಪಾಂಡವರಿಗೂ ನಮಗೂ ಯುದ್ಧ ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು, ಅವರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ.
ಒಂದು ವೇಳೆ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಇಡೀ ಯಾದವ ಸೈನ್ಯವೇ ನಮ್ಮ ಪಕ್ಷವನ್ನು ವಹಿಸಿದಂತೆಯೇ ಸರಿ. ಸಂದೇಹವೇಕೆ? ಎಲ್ಲವೂ ನಿಮ್ಮ ಕೈ ಸೇರುವುದು. ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು. ನಾನಾರು ಭೂಮಂಡಲೋಪಂಥ ರಾಜಾಧಿರಾಜ ಕೀರ್ತಿ ಪ್ರಚಂಡ ಈ ಛಲದಂಗಮಲ್ಲ ಕೌರವೇಶ್ವರನು ಓರ್ವ ದನ ಕಾಯುವ ಗೊಲ್ಲನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಆ ಶಿರೋಭಾಗ, ಅಲ್ಲಿಯೇ ಕುಳಿತುಕೊಳ್ಳುವೆನು. ಸಾತಕಿ, ಎಲ್ಲಿ ನನ್ನ ಪ್ರಾಣಸಕನು? ಹಿನ್ನೆಲ್ಲಿಯ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಹೇಗೆ? ಏನಾಯಿತು ಸಾತಕಿ? ನನಗದನ್ನು ಹೇಳುವ ಬಾಯಿಲ್ಲ, ನೀನೇ ನೋಡು. ಓ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನ ಹಿಂದೂ ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಆದರೂ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ಚಿರಜನದ ಸಲುವಾಗಿ ವನವಾಸಕ್ಕೆ ತೆರಳುವರು. ಅರ್ಜುನ, ನನ್ನನ್ನು ನೋಡಿದ್ರೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದಿರಬೇಕು. ಗುರು ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರೆತೇ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ನಾನು ದ್ವಾರಕೆಗೆ ಇಂತಹ ಸಂದರ್ಭದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ರಾಜರ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನಿನ್ನಿಚ್ಛೆ ಬಂದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ದಮನಿಯಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನೂ ಮರೆತಿಲ್ಲ ದುರ್ಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿಟ್ಟ ಪ್ರಭುವೇಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತಾಳು. ಏನು ನಿನ್ನಯ ಲೀಲೆ ಧೀರದಯಾಳು. ಶೀಘ್ರದಿ ಜಾಗೃತನಾಗಿ ಎನ್ನ ಮೊರೆಗೇಳೋ, ಎನ್ನ ಮೊರೆಗೇಳೋ ಪರಮ ಕೃಪಾಳು.
ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ದರ್ಪದ ಹಸಿರ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಹಸಿರ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ ನಿಗಿಸು ಲೋಕದ ಭವಬಂಧನ ನಿಗಿಸು ಲೋಕದ ಭವಬಂಧನ. ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೆಣ್ಯ ಬ್ರಹ್ಮಾಂಡಗಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು. ಪರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಪರಿತದಿ ಬಂದು ಕಾಯ್ದೆ ನೀನಂದು ಇಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ ನಿಗಿಸೋ ಲೋಕದ ಭವಬಂಧನ ನಿಗಿಸೋ ಲೋಕದ ಭವಬಂಧನ. ಓ ಸಿಂಧು ಶಯನ ಸುಂದರ ವದನ ರೇಣು ಜನಾರ್ದನ. ಯಾರು? ಪಾರ್ಥ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚಚೆ, ಈ ಚಣದಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ ಯಾರು? ಕುರುಚಕ್ರೇಶ್ವರ. ಆವ ಕೌರವೇಶ್ವರ, ಕುಶಲವೇ? ಬಂದು ಎಷ್ಟು ಹೊತ್ತಾಯಿತು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಚಕ್ರವರ್ತಿ ಸಾರ್ವಭೌಮರಾದ ನೀವೂ ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ ಭಾಮಾರಮಣ, ನಿದ್ರೆ ಮಾಡುತ್ತಿರುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ಹೇಗೆ ನಾನು ಒಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದಾಕ್ಷಣ ಎಚ್ಚರಗೊಂಡು ನಿನ್ನ ಭಾಷಣವನ್ನೇ ಪ್ರಾರಂಭ ಮಾಡಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ನಿನ್ನ ಈ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಹಾಗೊಂದು ವೇಳೆ ನೋಡಿದ್ದರೆ ಸ್ವತಃ ದ್ವಾರಕೆಗೆ ನಾನೇ ಸ್ವಾಗತಿಸುತ್ತಿದ್ದೆನು. ಅದು ಹಾಗಿರಲಿ, ನೀವೀರುವರು ಏಕಕಾಲದಲ್ಲಿ ಬರಲು ಕಾರಣವೇನು? ಬರುತ್ತಿರುವ ಕೋಳ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು ಯುದ್ಧವೇ? ಬೇಡ ಭಾವ, ನನ್ನ ಮಾತನ್ನು ಕೇಳು.
ರಾಜ್ಯ ಗದ್ದುಗೆಯ ಮಾದಾಸೆಯಿಂದ ಯುದ್ಧದ ಅಮಲೇರಿ ಭಾವ ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ ಮತ್ತೆ ಇಲ್ಲ ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾಡಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳನ್ನು ಕಿತ್ತಸದು ರಕ್ತದ ಬಡಿಯುವ ಹುಡುಗಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ ರಕ್ತದ ಮಡಿವಿನೋಳ್ ಹುಡುಕಾಡ ತೊಡಗುವರು ತಮ್ಮ ಪತಿಪುತ್ರರ ಶವಗಳ ಭಾವ ಅರ್ಜುನ ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಜ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಜ ಈ ನೆಲವು ಯಾರಲ್ಲಿ ಸ್ಥಿರವಾದುಳಿದಿರುವುದು ಯಾರಲ್ಲಿ ಸ್ಥಿರವಾದುಳಿದಿರುವುದು ಗಮನಿಸಿಕೊಂಡೆ ಸಮಾಗಮದಂಬುದು ಗಮನಿಸಿಕೊಂಡೆ ಸಮಾಗಮದಂಬುದು ಧರಣಿ ನಾರಿಯ ಅನುವರಿಸಿಹಳು ಧರಣಿ ನಾರಿಯಾರ್ ಅನುವರಿಸಿಹಳು ಯಾರೊಡನೆ ಸಮಾಗಮ ಬಯಸಿದಳು ಯಾರೊಡನೆ ಸಮಾಗಮ ಬಯಸಿದಳು ಎಂಬ ವಿಚಾರವ ಅನುಸರಿಸು ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿರುವುದು ಆದಾಯ ಅನುಜರ್ಗನ್ಯಾಯ ಗೈವುದು ಗಾಯವೇ ಅನುಜರ್ಗನ್ಯಾಯ ಕೈವುದು ಗಾಯವೇ ಸಹಜಾತನಿಗೆ ಸಮಪಾದ ನೀಡಿ ಸಹಜಾತನಿಗೆ ಸಮಪಾದ ನೀಡಿ ಮುಂದಿನ ಸಂತತಿಗಾದರ್ಶನಾಗು ಮುಂದಿನ ಸಂತತಿಗಾದರ್ಶನಾಗು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ಕಾಣಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿಸಿಹಳು ಗಮನಿಸಿಕೊಂಡೆ ಸಮಾಗಮದಂಬುದು ಗಮನಿಸಿಕೊಂಡೆ ಸಮಾಗಮದಂಬುದು ಧರಣಿ ನಾರಿಯಾರ್ ಅನುವರಿಸಿಹಳು ಭವ ಕೃಷ್ಣ ಧರಣಿ ನಾರಿಯಾರ್ ಅನುವರಿಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು ಅನುಸರಿಸು
ಧರಿಸು. ಭಾವ, ಸುಮ್ಮನೆ ನನ್ನ ಮಾತನ್ನು ಕೇಳು. ಅಣ್ಣ ತಮ್ಮಂದಿರಾದ ನೀವೀರರು ಒಡೆದಾಡಿ ಮಡಿಯುವುದು ಬೇಡ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ಚಕ್ರವರ್ತಿಯಾದ ನಾನು ನಿನಗಿಂತ ಹೆಚ್ಚಿನ ಜ್ಞಾನವನ್ನು ಪಡೆದಿದ್ದೇನೆ. ಸುಮ್ಮನೆ ಉಪದೇಶ ಮಾಡುವುದನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ಕೇಳಿದ್ಯಾ ನಿಮ್ಮಣ್ಣನಾಡುವ ಮಾತುಗಳನ್ನು? ನೀನು ಸಹ ಈ ಯಾದವನ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತದೆ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನೀನು ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿದ್ದು. ನೀನು ನನಗೆ ಸಹಾಯ ಮಾಡಲೇಬೇಕು ಕೃಷ್ಣ. ನೀನು ನಮ್ಮಿವರು ನೀನು ವೀರನು, ಶೂರನು, ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂದು. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂದು. ನಿನ್ನಲ್ಲಿ ಯಾರು ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ಶೂರನು, ಮೇಲಾಗಿ ನ್ಯಾಯಶೀಲನು. ಆದ್ದರಿಂದ ಮೊದಲು ನಿನ್ನಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸುವುದು ಧರ್ಮವನ್ನು ಪಾಲಿಸಿದಂತಾಗುತ್ತದೆ. ಕೃಷ್ಣ, ಮಾವ, ನೀವು ಮೊದಲು ಬಂದೆಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದಿದ್ದಾಗ ಮೊದಲು ಪಾರ್ಥನನ್ನು ಕಂಡನು. ಕಂಡಾಕ್ಷಣ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ನಿಮ್ಮೀರವರೆಗೂ ಸಹಾಯ ಮಾಡುವೆನು. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲಭದ್ರ ಸೇವದ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನಾದ ನಾನೇ ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧದಲ್ಲಿ ನಿರಾಯುಧನು, ನಿರಸ್ತ್ರನು, ಈತನನ್ನು ಕಟ್ಟಿಕೊಂಡು ನಾನು ಮಾಡುವುದಾದರೂ ಏನು? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನಗೆ ಗುರು ಬಲರಾಮ ದೇವರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಭಾವ, ಪರಾಕ್ರಮಕ್ಕೆ ತಕ್ಕ ಪ್ರತಿಫಲವೇ ದೊರಕಿರುವುದು. ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಭಾವ, ನಾನಿನ್ನು ಬರಲೇ? ಅಗತ್ಯವಾಗಿ ನಡೇ ಭಾವ. ಅರ್ಜುನ, ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನೆಚ್ಚರಿಸುವ ನಿನ್ನ ಕಣ್ಸನ್ನೆಯ ಕಪಟ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರದ ಕಣ್ಣ ಸ್ವತಂತ್ರ ಪ್ರಣಯ ಸಮರ ಶತ್ರುದೋಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾದ ಧರಣಿಸೋಹ ಚದುರ ಈ ಕೌರವೇಶ್ವರ ಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ಧರಿಸಿ ಪಾಂಡವರನ್ನು ಪಾಲಿತೆಯೋ. ಕೃಷ್ಣ, ನೋಡಿರಪನ್ನ ಕನ್ನಡಿಪುಣ ಅವತಾರ ಪುರುಷ ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನು ನಿನ್ನ ಪ್ರಾಣಸಖ. ಹೀಗಿರುವಲ್ಲಿ ನಾವು ನೀವು ಬೆರೆಯಲು ಸಾಧ್ಯವೇ? ಸಾಧ್ಯವಿಲ್ಲವೇ ಬಾಬಾ? ಎಂದಿಗೂ ಸಾಧ್ಯವಿಲ್ಲ ಕೃಷ್ಣ. ಎಂದಿನಿಂದ ನಾವೇ ಬೇರೆ,
ನೀವೇ ಬೇರೆ ಆದರೂ ಬಾಧಕವಿಲ್ಲ. ಕೃಷ್ಣ, ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ಭಾವ, ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾಗಬೇಡ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೇ ಭಾವ? ನಡೇ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ನಾನಿನ್ನು ಬರಲೇ. ನಡೇ ಭಾವ. ಕೃಷ್ಣ, ನಿನ್ನ ಒಳಸಂತೆ ಫಲಿಸಿದೆಂದು ಹಿರಿ 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 ಹಿಂಗಬೇಡ. ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಹೇಳುತ್ತಿದ್ದೇನೆ. ಎಚ್ಚರ ಕೃಷ್ಣ, ಎಚ್ಚರ, ನಡೇ ಭಾವ. ಎಚ್ಚರ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಗಿತ್ತು. ಆರ್ಯವರ್ಧದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ಪಕ್ಷ ವಹಿಸಿದನು. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ಓ ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆಯ್ಯ? ಸಾಹಸದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿದು ವರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂದರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನನ್ನನ್ನು ನಿರಸ್ತ್ರರಾದ ನನ್ನನ್ನು ಕಟ್ಟಿಕೊಂಡು ಕೆಟ್ಟೆಯಲ್ಲೋ ಮರುಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದುದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪದಭಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವದ ರುಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವೆರು, ಇಡೀ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡ ನಲಿಯುವುದನ್ನು. ನಿಯತ್ತಿನ ವಕ್ಷದಲ್ಲಿ ಮಾನವ ಜೀವನವು, ಧರ್ಮದ ಚಿರಪಟ್ಟಣದಲ್ಲಿ ಪುಣ್ಯವು ಪ್ರತಿಷ್ಠೆಯಾಗುವುದನ್ನು ನೀನೇ ನೋಡುವಂತೆ. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೊಗಳಿವೆಲ್ಲ. ಅಂತಹ ದೈವತ್ವವನ್ನು ನನ್ನಲ್ಲಿ ಏನು ಕಂಡೇ? ನನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದು ವೇಳ ಜಯವ ಭಯವಿಲ್ಲದೆ ಜಗದಿ. ಒಂದು ವೇಳ ಜಯವ ಭಯವಿಲ್ಲದೆ ಜಗದಿ, ಮುರಾರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ, ಮುರಾರಿ ನಿನ್ನಯ ಒಲುಮೆಯ ಬಲದಿ, ಮಾಧವ ನಿನ್ನಯ ದಯದಿ. ಕಾತುರವೇ ಜಯ ಜಯ, ಕಾತುರವೇ ಜಯ, ಕರಗಳು ಗಾಡಿ ಪರಮಾತ್ಮ, ಕರಗಳು ಗಾಡಿ ಎಡಗಡದಿರು ಜೋಕೆ ಕಡು ಧೀರವೇ ಎದಗಡದಿರು ಜೋಕೆ ಕಡು ಧೀರವೇ ಕಾತುರವೇ ಜಯ ಜಯ, ಕಾತುರವೇ ಜಯ. ಜಯಕ್ಕೆ ಕಾರಣ ಕೃಷ್ಣ. ವಿಜಯಕ್ಕೆ ಕಾರಣ
ಸತತವು ನಾ ಬಯಸಿ ಪಾರ್ಥಿವ ಸತತವು ನಾ ಬಯಸಿ ಮನವರತವು ನಾ ಬಿಡದೆ ಮೊರೆವೆ ಅನವರತವು ನಾ ಬಿಡದೆ ಮೊರೆವೆ ಮನದನು ಮಾನವ ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಬಯದೆ ನಗೆಯಿನ್ನೋ ಸಾಧಿಸು ಕಾರ್ಯವ ಭಯವೇ ಜಗಜೆಂದು ಸಾಧಿಸು ಕಾರ್ಯವ ಭಯವೇ ಜಗಜೆ ಕಾತುರವೇ ಜಗೆ ವಿಜಯ ವಿಜಯ ಕಾತುರವೇ ಜಗೆ ವಿಜಯ ವಿಜಯ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಅಭಿಷ್ಟಿಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ಇಲ್ಲಿ ನಡೆದ ಶುಭ ಸಮಾಚಾರಗಳನ್ನು ಕುಂತಿ ಧರ್ಮಾದಿಗಳಿಗೆ ತಿಳಿಸು. ನಡೆ. ಆಜ್ಞೆ ಮಾಧವ. ರುಕ್ಮಿಣಿ ಭೀಷ್ಮತನಯದ ದುರೇ ಎನ್ ಮನೋಹರೇ ಭಾರತಿ ಬಾಮಿನಿ ರೂಪಿಣಿ ನಿನ್ನ ಪ್ರೇಮದ ಕರೆಯು ಹೃದಯವು ನಿನ್ನೆಡೆ ಧಾವಿಸಿತು. ಭಾರತಿ ಬಾಮಿನಿ ರೂಪಿಣಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ನುಡಿಸಿದ ಕೊಳ್ಳಲು ವಿರಹದ ಗೀತೆಯ ಪಲ್ಲವಿಯಿಂದಲೇ ಹಾಡುವೆನ ಹಾಡುವೆನ. ಪಲ್ಲವಿಯಿಂದಲೇ ಹಾಡುವೆನ ಹಾಡುವೆನ. ಬಾರಲಿ ಬಾನಿ ನಿನ್ನ ಪ್ರೇಮದ ಕರೆಯು ಕೇಳಿಸಿತು. ಹೃದಯವು ನಿನ್ನೆಡೆ ಧಾವಿಸಿತು. ವಿಲಸಿತ ಸುಮಗಳ ಸುಮಕೋಮಲೆ ವಿಕಸಿತ ಸುಮಗಳ
ಕೋಮಲ ಸುಮಕೋಮಲನಿ ಆನಂದದ ಭಾವ ಮೂಡಿರಲು ಆನಂದದ ಭಾವ ಮೂಡಿರಲು ಭಾರತ ಸಮರ ರುಕ್ಮಿಣಿ ರುಕ್ಮಿಣಿ ದೇವಿ ಭಾರತ ಸಮರ ವದತಿ ಬಂದಿಹುದೆಂದು ಭಾರತ ಸಮರ ವದತಿ ಬಂದಿಹುದೆಂದು ಬರುವಲು ನಾನೀಗ ದಾರಿಸಿ ಬಂದಿರುವೆ ಬರುವಲು ನಾನೀಗ ದಾರಿಸಿ ಬಾರಲಿ ಬಾಗಿಲೆ ಪ್ರೇಮದ ತಲೆಯೂತೆ ಹೃದಯವು ನಿನ್ನೆಡೆ ಲಾಲಿಸಿತು. ಸ್ವಾಮಿ, ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ರುಕ್ಮಿಣಿ, ಉಪಾಯವಿಲ್ಲ ಪ್ರೇಯಸಿ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿವರೆಗೂ ಕಂಡು ಕೇಳದ ಚಿತ್ತ ತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷಯಣಿ ಸೈನ್ಯಗಳ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷಯಣಿ ಸೈನ್ಯಗಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವರ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ ಪ್ರಪಂಚದ ಅನರ್ಥ ಬೆಳೆಯ ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತನ ರಕ್ಷಿಸಿ ಆಕ್ರಮಣದಿಂದ ಧರ್ಮ ರೂಪುಗೊಡಲು ನೀವು ಮತ್ತೊಂದು ಸಾರಿ ಶಾಂತಿ ಸಂದೇಹಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯ ವಿಕಾಸ ಮೊದಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತೊಂದನ್ನು ಬೋಧಿಸುವುದು. ನನ್ನ ಸಮರಗೀತೆಯು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರಕ್ತಿಯಿಂದ ಪೃಥ್ವಿಯ ಕಲುಷಿತವನ್ನು ತೊಳೆದು ಪುಣ್ಯ ಬೀಜವೊಂದನ್ನು ನೆಡುವುದು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಇನ್ನೂ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೆ ದೃಷ್ಟಿ ಮಾತ್ರದಿಂದಲೇ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಹುದು. ಅದನ್ನು ಹಿಡಿದು ಈ ರಕ್ತಪದ ಅವಶ್ಯಕತೆ ಏಕೆ ಸ್ವಾಮಿ?
ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಂದೊದಗಿ ಧರ್ಮಭೂಮಿ ಭಾರತವು ಧನ್ಯವಾಗಿದೆ ಧನ್ಯವಾಗಿದೆ ಭಯವಿದೇಕೆ ಶಾಂತಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಕಾಳಸರ್ಪ ಕಚ್ಚಿದರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವನ್ನು ಛೇದಿಸುವಂತಾಗಿ ಮತ್ತಾವ ಉಪಾಯವು ಉಳಿದಿಲ್ಲ. ಆರ್ಯಾವರ್ತಕೀಗ ಅಂತಹ ದುರವಸ್ಥೆಯು ಬಂದಿದೆ. ಅಭಿಮಾನ ಸುರಿಂದ ಪ್ರಮತ್ತರಾದ ಕ್ಷತ್ರಿಯ ವೀರ ನರನಾಡಿಗಳಲ್ಲಿ ರಕ್ತ ದಿಟ್ಟವು ಹೆಚ್ಚಿ ಅಭಿಮಾನದ ಅಂಕುಶವು ಕಾಣಿಸಿಕೊಂಡಿರುವುದು. ಅದನ್ನು ರಕ್ತಾಕ್ಷಯದಿಂದ ನಾಶ ಮಾಡದ ಹೊರತು ಮತ್ತಾವ ಉಪಾಯವೂ ಉಳಿದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತ ಧರ್ಮಕೇಶ ತಾಧಿಕರನ್ನು ನೀವು ಮತ್ತೊಂದು ಸಾರಿ ಶಾಂತಿ ಸದ್ಯಕ್ಕೆ ಪ್ರಯತ್ನಿಸಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸುವುದು. ಆದರೆ ನನ್ನ ಕೊನೆಯ ಪ್ರಯತ್ನವು ವಿಫಲವಾಗುವುದು ಪ್ರಯತ್ನವೇ.
ಕಳಿನ ಸತಿರುವ ದಯಾಳಂದಾಟ ಕಳಿನ ಸತಿರು ಗೆಲುವಿನ ತಾರೆಗೆ ಒಲವನ್ನು ಬೀರುವ ಗೆಲುವಿನ ತಾರೆಗೆ ಒಲವನ್ನು ಬೀರುವ ಗೆಲುವು